ಏನಣ್ಣ ಅನ್ಯಾಯ ಇಲ್ಲಿ? ಏನಣ್ಣ ಇದಾಗಿರೋದು? ಏನಣ್ಣ ವ್ಯವಸ್ಥೆ ಮಾಡಬೇಕಾದ್ರೆ ಒಂದು ಬಾದಾಮಿ ಅಲ್ಲ ಅದು ಇದು ಅಂದರು, ನಮ್ಗೇನೋ ಬೇಡ, ನೆಟ್ಟು ಕುಡಿಯೋಕೆ ನೀರು ಕೂಡ ಇಲ್ಲ ಅಣ್ಣ ಇಲ್ಲಿ. ಏನಣ್ಣ ಇದು? ಇದು ಪ್ರಾಪರ್ ಆಗಿ ಒಂದು ಮೈಂಟೆನೆನ್ಸ್ ಇಲ್ಲ, ಏನಿಲ್ಲ. ಅವ್ರ ಮಕ್ಕಳು VIP ಗಳವರು ಒಬ್ಬರು VIP ಇದಾರೆ ಕಾಣಿಸ್ತಾರ. ಅವ್ರು ಯಾರೋ ಎಕ್ಸಾಮ್ ಎಲ್ಲ ಅಂತೆ, ಗ್ರಾಮ ಪಂಚಾಯತ್ ಮೆಂಬರ್ ಅಂತೆ, ಇನ್ನೊಬ್ಬ ಬಂದ್ಬಿಟ್ಟು ಅಲ್ಲರ್ಸ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ನೋಡಿ, ಆ ಕಡೆ ಕವರ್ ಮಾಡಿ ನೋಡಿ, ಅವ್ರು VIP ಗಳವರು. ನೋಡಿ ಶುಗರ್ ಅಲ್ಲಣ್ಣ, ಶುಗರ್ ಪೇಷಂಟ್ ಇದ್ದಾರೆ. ಮತ್ತೆ ಇಲ್ಲಿ ಲೇಡೀಸ್ ನೋಡಿ ಎಷ್ಟು ತೊಂದರೆ ಪಡ್ತಾ ಇದಾರೆ, ಎಲ್ಲ ನುಗ್ಗಾಡ್ತಾರೆ. ಅಣ್ಣ 6 ಗಂಟೆಗೆ ಬಂದಿರೋದಣ್ಣ, 300 ರೂಪಾಯಿ ಟಿಕೆಟ್. ನೋಡೋಣ ಟಿಕೆಟ್ ಅಲ್ಲೇ ನೋಡೋಣ ಅಣ್ಣ, ಇದನ್ನ ಝೂಮ್ ಹಾಕೋಣ, ಇಲ್ಲಿ ನೋಡೋಣ. ಇಲ್ಲಿ 6 ಗಂಟೆಗೆ ಬಂದಿರೋ ಝೂಮ್ ಹಾಕಿ ನೋಡೋಣ. ಚಿಕ್ಕಮಕ್ಕಳು ನೋಡೋಣ, ಊಟ ನೀರಿಲ್ಲ. ಅವ್ರು ಯಾರಣ್ಣ? ಅವ್ರು ನೀರು ಇಲ್ಲ, ಬಾದಾಮಿ ಅಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೀ. ಈ ಹೇಳೋದು ನೋಡೋಣ ಪಾಪ ಅವ್ರು. ಅಲ್ಲಣ್ಣ, ಅವ್ರು ಒಂದ್ ಸ್ವಲ್ಪನಾದ್ರೂ ಮನುಷ್ಯಂತೆ ಬೇಡವಣ್ಣ. VIP ನಿನ್ಸ್ತಾನೆ ಇಲ್ಲ, 6 ಗಂಟೆಯಿಂದ ಸಾಯ್ತದೆ. ಅವ್ರು ಸ್ಟಾಪ್ ಮಾಡಿಸಿ, ಇಲ್ಲಿ ಮಕ್ಕಳು ಸಾಯ್ತಾ ಇದಾರೆ, ಒಳ್ಳೇದು ಮಾಡಿ. ಧಿಕಾರ ಅವ್ರಿಗೆ ಎಂಟ್ರಿ ಅಂತ ಬೋರ್ಡ್ ಹಾಕ್ಸ್ಬಿಡ್ರಣ್ಣ, ಬರೋದೇ ಇಲ್ಲ. ದೇವಸ್ಥಾನಕ್ಕೆ ನಮ್ಗೆ ಅವ್ರನ್ನೇ ಒಳಗಡೆ ಸೇರಿಸ್ಬಿಡಿ. ಮಾಧ್ಯಮದವ್ರ ಮುಂದೆ ನಿಮ್ಗೆ ಹೇಳ್ತಾ ಇದೀವಿ, ಅವ್ರನ್ನೇ ಒಳಗೆ ಸೇರಿಸ್ಬಿಡಿ. ಪಬ್ಲಿಕ್ ಅಂತ ಬೇಡ ಅಣ್ಣ. ಕಷ್ಟಪಟ್ಟು ದುಡಿ ಅಂತ ನಾವು ಬೇಳೆ ಬೇಯಿಸ್ಕೊಂಡು ತಿಂದಿರೋದು ಅವ್ರು ಆರಾಮಾಗಿರ್ಬೇಕು, ನಾವು ಕಷ್ಟಪಡ್ಬೇಕು. VIP ಗಳ ಹತ್ರ 500 ರೂಪಾಯಿ ವಸೂಲಿ ಮಾಡ್ತಾರ ನೀವು. 50 ಜನ ಭಕ್ತರಲ್ಲ, ಒಬ್ಬ ಫೇರ್ 500 ರೂಪಾಯಿ ಕರೆಕ್ಟ್ ಮಾಡಿ ಬಿಡ್ರಿ. ಡೈರೆಕ್ಟ್ ಆಗಿ ನೋಡ್ತೀನಿ ನಾನು. 300 ರೂಪಾಯಿ ಕೂಡ ವ್ಯವಸ್ಥೆ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಒಂದು ನೀರಿಲ್ಲ ಅಣ್ಣ. ಯಾವ್ದು ನೋಡ್ರಿ, ಮಕ್ಕಳನ್ನ ಕನಿಕರ ಬರಲ್ವಾ? ಮುಂದೆ ಬರಮ್ಮ. ಊಟ ಇಲ್ಲ ಸರ್, ಊಟ ಇಲ್ಲ. 6 ಗಂಟೆಯಿಂದ ನಿಂತ್ಕೊಂಡಿದ್ದಾರೆ. 5:30 ಬೆಳಗ್ಗೆ ರಾತ್ರಿ 1 ಗಂಟೆಗೆ ಬಿಟ್ಟಿರೋರು ಬೆಂಗಳೂರಿಂದ. ಬನ್ನಿ ಕೂಡ ಕೊಡಕ್ಕಿಲ್ಲ ಅವರು. ಏನ್ ಸರ್ಕಾರ ನಡೆಸ್ತಾ ಇದಾರೆ ಒಂದು ಗೊತ್ತಾಗ್ತಾ ಇಲ್ಲ. 6 ಗಂಟೆಯಲ್ಲಿ ನೀರಿಲ್ಲ, ವಾಶ್ರೂಮ್ ಇಲ್ಲ, ಏನೂ ಇಲ್ಲ. ಈ ತರ ವ್ಯವಸ್ಥೆ ಮಾಡಿದ್ದಾರೆ ದೇವ್ರ ಕಾರ್ಯಕ್ರಮಕ್ಕೆ. ಗೊತ್ತಾ, ಸಾಯ್ತಾ ಇದ್ದಾರೆ ಮಕ್ಕಳಲ್ಲಿ. ಬರೀ VIP ಗಳಿಗೆ ಬಿಟ್ರೆ ಆಯ್ತಾ? 10:30 12 ಗಂಟೆ ರಾವ್ ಕಾಲ ಅಂತೇಳಿ ಗೊತ್ತಾಗಲ್ವಾ ಅವ್ರಿಗೆ? ಏನ್ ತಿಂತಾರೆ? 300 ರೂಪಾಯಿ ತಗೊಂಡಿದ್ದಾರೆ. ಮಕ್ಕಳಿಗೆ ನೀರು ಬೇಡವಾ ಅಲ್ಲಿ? ಹೇಳಿ, ಸ್ವಲ್ಪ ಹೇಳಿ. ಅಲ್ಲಿ ಯಾವ VIP ಇದ್ದಾನೆ ಹೇಳಿ. ಇಲ್ಲಿನ ಮಕ್ಕಳುಗಳಿದ್ದಾರೆ ಒಳಗಡೆ. ಎಷ್ಟು ಗಂಟೆಗೆ ಬಂದ್ರಿ ಸರ್? ಬೆಳಗ್ಗೆ ನಾವು 7 ಗಂಟೆಗೆ ಬಂದಿರೋದು. 7 ಗಂಟೆಗೆ ನೀರಿಲ್ಲ, ಏನಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ನೀರು ಬಾಟ್ಲು ವ್ಯವಸ್ಥೆ ಮಾಡಿಲ್ಲ. ನಮ್ದು ಇದೆ ಬೆಂಗಳೂರೇ. ಹೇಳಿ, CMಗೆ ಹೇಳಿ, ಯಾರು ಗುಜರಾತ್ ಇಲಾಖೆ ಉಸ್ತುವಾರಿ ಯಾರಿದ್ದಾರೆ ಹೇಳಿ, ಮಿನಿಸ್ಟ್ರಿಗೂ ಹೇಳಿ. 7 ಗಂಟೆಗೆ ಬಂದಿರೋದು. ಚಿಕ್ಕ ಮಕ್ಕಳು ಇದ್ದಾರೆ ಒಳಗಡೆ. ಹೇಳಿ, ನೀರಿಲ್ಲ ಹೇಳಿ ಮಕ್ಕಳಿಗೆ. ಎಷ್ಟು ಗಂಟೆಗೆ ಬಂದ್ರಿ? 7 ಗಂಟೆಗೆ ಬಂದು ನಿಂತು ಕಾಲು ಬಿದ್ದಾಯ್ತು. ಏನು VIP ಮಾರ್ಗದರ್ಶನ? ನಾವು ಎಷ್ಟೊತ್ತು ನಿಂತ್ಕೋಬೇಕು? 2 ಅವರ್ ಕಾಯೋಣ. ಇಷ್ಟು ಅವರ್ 5 ಅವರ್ ಯಾರು ಕಾಯ್ಕೊಂಡು ನಿಂತ್ಕೋತಾರೆ?